ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮ್ಯಾಗಿ ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಮನೆಯಲ್ಲೂ ಮ್ಯಾಗಿ ಮಾಡ್ತೀರಾ, ಬಟ್ ನಾನಿವತ್ತು ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಮ್ಯಾಗಿ ನೂಡಲ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ. ನಾನಿಲ್ಲಿ 2 ಪ್ಯಾಕೆಟ್ ಮ್ಯಾಗಿಯನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಹಾಗೆ ಒಂದು ದೊಡ್ಡದನ್ನ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ಒಬ್ಬರು ಇದ್ದರು ಅಂತಂದರೆ 1 ಪ್ಯಾಕೆಟ್ ಮಾಡಿಕೊಂಡ್ರೆ ಮಸ್ತಾಗುತ್ತೆ. ಸೊ ಇವಾಗ ಮ್ಯಾಗಿ ನೂಡಲ್ಸ್ ಮಾಡೋದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿ ಹಾಗೆ 2 ಟೊಮೆಟೊ ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಈ ತರಕಾರಿಗಳನ್ನೆಲ್ಲ. ಸೊ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಬದಲು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಸೊ ಖಾರ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಸೊ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು. ಸೊ ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಸಾಫ್ಟಾಗಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಟೊಮೆಟೊ ಎಲ್ಲ ಎಷ್ಟು ಸಾಫ್ಟಾಗಿ ಫ್ರೈ ಆಗಿದೆ ಅಂತ. ಈ ರೀತಿ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಿರಬೇಕು. ಈಗ ನಾನು ಮುಂಚೆನೇ ತರಕಾರಿಯನ್ನು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ, ಕ್ಯಾರೆಟು, ಬೀನ್ಸು, ಬಟಾಣಿಯನ್ನು. ಸೊ ಇವಾಗ ಒಗ್ಗರಣೆಗೆ ನಾನು ತರಕಾರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತರಕಾರಿ ಕುಕ್ಕರ್ ಒಳಗೆ ಹಾಕ್ಬಿಟ್ಟು 1 ವಿಸಲ್ ಹೊಡಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ. ಸೊ ನೋಡಿ, ಈಗ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಮ್ಯಾಗಿ ಪ್ಯಾಕೆಟಲ್ಲಿ ಉಪ್ಪಿರುತ್ತೆ, ಸೊ ಅದಕ್ಕೋಸ್ಕರ ಲೈಟಾಗಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೀರನ್ನು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿರೋದ್ರಿಂದ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡ್ಮೇಲೆ ಈ ರೀತಿ ಕುದಿ ಬರಬೇಕು. ಸೊ ಕುದಿ ಬಂದಮೇಲೆ ನಾನು ಮ್ಯಾಗಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮ್ಯಾಗಿ ಪ್ಯಾಕೆಟ್ ಒಳಗೇ ಮ್ಯಾಗಿ ಮಸಾಲ ಪ್ಯಾಕೆಟ್ ಇರುತ್ತೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮ್ಯಾಗಿ ಇರುತ್ತೆ ಅಲ್ವಾ, ಸೊ ಅದನ್ನು ಹಾಕ್ಕೊಳ್ಬೇಕು. ಈಗ ಮ್ಯಾಗಿ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇಲ್ಲ. ಸೊ ಈ ರೀತಿ ಹಾಕಿದರೆ ಹಾಗೆಯೇ ಮಕ್ಕಳಿಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ, ಉದ್ದುದ್ದಕ್ಕೆ ಸಿಗುತ್ತೆ ಅಲ್ವಾ, ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ನೋಡಿ, ಈ ರೀತಿ ಆಗಿದೆ. ಇವಾಗೆಲ್ಲ ಸಪ್ರೇಟ್ ಆಗಿದೆ ಮ್ಯಾಗಿ ಎಲ್ಲ. ಸೊ ನೂಡಲ್ಸ್ ಥರ ಬಿಡಿಯಾಗಿ ರೆಡಿ ಆಗ್ತಾ ಇದೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಹಾಗೆಯೇ ಕುದಿಸ್ಕೊಳ್ಬೇಕು. ಸೊ ನೋಡಿ, ಹಾಗೆಯೇ ಕುದಿಸ್ಕೊಂಡಿದ್ದೀನಿ. ಎಷ್ಟು ಸಖತ್ತಾಗಿ ಮ್ಯಾಗಿ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ತರಕಾರಿ ಹಾಕಿಬಿಟ್ಟು ಮ್ಯಾಗಿ ನೂಡಲ್ಸನ್ನು ಮಾಡ್ಕೊಳ್ಳಿ ನೀವು ಕೂಡ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಈ ರೀತಿ ಉದ್ದುದ್ದಾಗಿ ಇದ್ದರೆ ತಿನ್ನೋದಕ್ಕೆ ಮಜವಾಗಿರುತ್ತೆ. ಸೊ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು. ಸೊ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಮ್ಯಾಗಿ ನೂಡಲ್ಸು. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಮ್ಯಾಗಿ ನೂಡಲ್ಸು ರೆಡಿಯಾಗಿದೆ ಅಂತ. ಹಾಗೆ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಇರುತ್ತೆ ಈ ಮ್ಯಾಗಿ ನೂಡಲ್ಸು. ತುಂಬ ಹೊಟ್ಟೆ ಹಸಿವಾದಾಗ, ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲದೇ ಇದ್ದಾಗ ಈ ರೀತಿ ಮ್ಯಾಗಿ ನೂಡಲ್ಸನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಬೇಗನೆ ಮಾಡಿಕೊಂಡು ತಿನ್ಬೋದು, ಹೊಟ್ಟೆ ಕೂಡ ತುಂಬುತ್ತೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಈ ಮ್ಯಾಗಿ ನೂಡಲ್ಸನ್ನು ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು.